Good evening, dear brothers and sisters in the Lord. I am happy to be here and to bring God's word to you this evening. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸಹ ಸಂಜೆಯ ವಂದನೆಗಳು. ಈ ಸಾಯಂಕಾಲ ವೇಳೆಯಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಲಿಕ್ಕೆ ನನಗೆ ಬಹಳ ಸಂತೋಷ ಉಂಟಾಗುತ್ತದೆ. I praise God for every opportunity that God is giving us to study God's word together, and I am delighted that God's people are able to feed on God's word despite the fact that we are separated by thousands of kilometers, and we are still able to meet. God has made provision in our lives in this historic moment, historic days, to meet together and study God's word. ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ನಾವು ಒಂದು ವೇಳೆ ಶಾರೀರಿಕವಾಗಿ ನಾವು ದೂರವಾಗಿದ್ದರೂ ಸಹ ಈ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಂತ ಪ್ರತಿಯೊಂದು ಅವಕಾಶದಲ್ಲಿ ಸಹ ದೇವರ ವಾಕ್ಯವನ್ನು ನಾವು ಕಲೀಲಿಕ್ಕೆ ಇರುವಂತ ಆ ಒಂದು ಬಯಕೆಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ಇದೊಂದು ಶ್ರೇಷ್ಠವಾದಂತ ಒಂದು ಸಂದರ್ಭ ಇದಾಗಿರುವಂತದ್ದಾಗಿದೆ. ಮತ್ತು ಈ ದಿನಗಳು ಒಂದು ಐತಿಹಾಸಿಕವಾದಂತಹ ಒಂದು ದಿನಗಳಾಗಿವೆ. ಹೇಗೂ ನಾವು ದೇವರ ವಾಕ್ಯವನ್ನು ಕಲಿಯಲಿಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. In this season, most of us who are serving the Lord and who are leading organizations, one of the greatest anxieties that we all have is about our finances and about our daily food, our clothing, and the supply that is required, and that is not just for each one of us, but all over the world. People are now worried about these things. ಈ ದಿನಗಳಲ್ಲಿ ವಿಶೇಷವಾಗಿ ದೇವರ ಸೇವಕರಿಗೆ ಮತ್ತು ಅನೇಕ ಸಂಸ್ಥೆಗಳನ್ನು ಆಯೋಜಿಸುವಂತ ಆಯೋಜಕರಿಗೆ ಈ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ನಮ್ಮ ಆಹಾರಕ್ಕೋಸ್ಕರವಾಗಿ ಮತ್ತು ನಮ್ಮ ವಸ್ತ್ರಗಳಿಗೋಸ್ಕರವಾಗಿ ಮತ್ತು ನಮ್ಮ ಆರ್ಥಿಕ ವಿಷಯದಲ್ಲಿ ಅನೇಕ ರೀತಿಯಾದಂತಹ ಒಂದು ವೇಳೆ ಕೊರತೆ ಉಂಟಾಗುವಂತದ್ದಾಗಿದೆ. ಅದು ಕೇವಲ ನಮಗೆ ಮಾತ್ರವೇ ಅಲ್ಲ, ಇಡೀ ಲೋಕದಲ್ಲಿರುವಂತಹ ಎಲ್ಲರೂ ಸಹ ಎದುರಿಸುತ್ತಾ ಇರುವಂತಹ ಒಂದು ವಿಷಯ ಇದಾಗಿರುವಂತದ್ದಾಗಿದೆ. We know that lakhs of people in India have lost their jobs, and suddenly their salaries have been cut by 30%, by 50%. Some of them have just been told to go on leave. Some of them were forced to resign, and these are moments of great anxiety for everyone. ನಮ್ಮ ದೇಶದಲ್ಲಿ ಸುಮಾರು ಲಕ್ಷಾಂತರ ಜನರು ತಮ್ಮ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ ಮತ್ತು ನಮ್ಮಲ್ಲಿ ಕೆಲವರು ಅವರ ಸಂಬಳದಲ್ಲಿ 30% ಮತ್ತು 50% ಸಂಬಳವನ್ನು ಸಹ ಅವರಿಗೆ ಕಡಿತಗೊಳಿಸ್ತಾ ಇದೆ. ಮತ್ತು ಅನೇಕ ಸಾವಿರಾರು ಜನರು ತಮ್ಮ ಹುದ್ದೆಗೆ ಅಥವಾ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡುವಂತೆ ಅವರು ಒತ್ತಾಯಿಸಲ್ಪಟ್ಟು ಅವರು ರಾಜೀನಾಮೆಯನ್ನು ಸಹ ನೀಡಬೇಕಾದಂತಹ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. So it is only natural that in our human understanding and in our flesh that we will get worried. ನಾವು ಚಿಂತೆಗೆ ಒಳಗಾಗುವಂಥದ್ದು, ಯೋಚನೆಗೆ ಒಳಗಾಗುವಂಥದ್ದು ನಮ್ಮ ಮಾನಸಿಕವಾದಂತಹ ಅಥವಾ ನಮ್ಮ ಶರೀರಕ್ಕೆ ಅನುಸಾರವಾಗಿರುವಂತಹ ವಿಷಯಕ್ಕೆ ಇದೊಂದು ಸ್ವಾಭಾವಿಕವಾದಂತಹ ಅಂಶವಾಗಿದೆ. And if you and I did not have our faith and trust in the Lord Jesus Christ, we would have been very desperate, and we would have been in such difficult situations because there is no other hope, isn't it? Most of us, our dependencies would have been, for most people in the world, their dependencies on salary, on business, but praise God that our trust can be on the Lord Jesus Christ. ಒಂದು ವೇಳೆ ನಾನು ಮತ್ತು ನೀವು ಕರ್ತನಾದಂತ ಯೇಸು ಕ್ರಿಸ್ತನ ನಂಬದೇ ಇದ್ದಿದ್ರೆ ನಮ್ಮ ಸ್ಥಿತಿಯು ಸಹ ಬಹಳ ಭಯಂಕರವಾದಂತಹ ಒಂದು ನಿರಾಶೆಯಲ್ಲಿ, ನಿರುತ್ಸಾಹದಲ್ಲಿ ಅದು ಬೀಳುತ್ತಾ ಇತ್ತು. ಯಾಕೆಂದ್ರೆ ಲೋಕದಲ್ಲಿರುವಂತಹ ಅನೇಕ ಜನರು ಅವರು ತಮ್ಮ ಸಂಬಳಗಳ ಮೇಲೆ, ತಮ್ಮ ಕೆಲಸಗಳ ಮೇಲೆಯೇ ಅವರು ಆತುಕೊಂಡಂತವರಾಗಿದ್ದಾರೆ. So this evening I just want to encourage you from 2 or 3 passages of scripture how as a leader, as men and women of God, you and I can depend on God. ಈ ಸಾಯಂಕಾಲ ವೇಳೆಯಲ್ಲಿ ದೇವರ ವಾಕ್ಯದಿಂದ 2-3 ಭಾಗಗಳನ್ನು ತೆಗೆದುಕೊಂಡು ನಿಮ್ಮನ್ನು ಪ್ರೋತ್ಸಾಹಿಸುವುದಕ್ಕೋಸ್ಕರವಾಗಿ ನಾನು ಇಷ್ಟವುಳ್ಳಂತವನಾಗಿದ್ದೇನೆ. ದೇವರ ವಾಕ್ಯದಲ್ಲಿರುವಂತಹ ಸ್ತ್ರೀ ಪುರುಷರು ಹೇಗೆ ಅವರು ಪ್ರೋತ್ಸಾಹಿತರಾಗಿರ್ತಾರೆ ಮತ್ತು ಅವರು ಹೇಗೆ ಉತ್ತೇಜಿಸಲ್ಪಡುತ್ತಾರೆ ಎಂಬುದಾಗಿ. Dependence on God is a characteristic of maturity in the Christian life. ಕ್ರಿಸ್ತಿಯ ಜೀವಿತದಲ್ಲಿ ದೇವರ ಮೇಲೆ ಆಚಿಕೊಳ್ಳುವಂತದ್ದು ಒಬ್ಬ ಕ್ರಿಸ್ತಿಯ ಜೀವಿತದ ಆ ಒಂದು ಗುಣಲಕ್ಷಣವಾಗಿದೆ ಅಥವಾ ಒಂದು ನಡತೆಯಾಗಿದೆ.
And the Bible talks very greatly about people and about situations in which people depended on God completely. ದೇವರ ವಾಕ್ಯದಲ್ಲಿ ದೇವ ಜನರು ಸಂಪೂರ್ಣವಾಗಿ ದೇವರ ಮೇಲೆ ಆಚುಕೊಳ್ಳುವಂತೆ ಅಲ್ಲಿರುವಂತಹ ಪರಿಸ್ಥಿತಿಗಳು ಅವರಿಗೆ ಮಾಡುವಂತದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ. Let's begin first with what the Lord Jesus taught in Matthew's Gospel chapter 6 verse 25 to 34. ಮೊದಲನೇದಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34ನೇ ವಚನದವರೆಗೆ. ಈ ಕಾರಣದಿಂದ ನಮ್ಮ ಪ್ರಾಣಾಧರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಆ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನ ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೈ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಮಾಡಿ ಮುಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಾಗುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ನೋಡಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. In this passage, the Lord gives us 6 reasons why we need not worry, but why we can trust God. ಈ ಒಂದು ವಾಕ್ಯ ಭಾಗದಲ್ಲಿ ಕರ್ತನು ನಾವು ಯಾಕೆ ಚಿಂತೆ ಮಾಡಬಾರದು ಮತ್ತು ಯಾಕೆ ಕರ್ತನ ಮೇಲೆ ಆತುಕೊಳ್ಳಬೇಕೆಂಬುದಾಗಿ 6 ಕಾರಣಗಳನ್ನು ಕೊಡುತ್ತಾನೆ. The first one is that because God has given us life, the greater gift of life, He will also supply the lesser gifts of food and clothing. ಮೊದಲನೇದಾಗಿ ಅತಿ ಶ್ರೇಷ್ಠವಾದಂತ ವರವಾದಂತಹ ಅಥವಾ ಶ್ರೇಷ್ಠವಾದಂತ ವರವಾದಂತಹ ಜೀವವನ್ನೇ ನಮಗೆ ಕೊಟ್ಟಿದ್ದಾನೆ. ಆದ್ರಿಂದ ಕಡಿಮೆ ವಿಷಯಗಳಾದಂತ ಊಟವನ್ನು ಮತ್ತು ವಸ್ತ್ರವನ್ನು ನಮಗೆ ಕೊಡುವಂತವನಾಗಿದ್ದಾನೆ. That is a typical Jewish principle in Jewish literature, that about from greater to lesser. It's an argument from greater to lesser. ಯಹೂದ್ಯರ ಒಂದು ನಿಯಮಗಳಲ್ಲಿ, ಅವರ ಒಂದು ತತ್ವಗಳಲ್ಲಿ ಇದ್ದಂತಹ ಒಂದು ವಿಷಯವೇನೆಂದ್ರೆ ದೊಡ್ಡದು ಮತ್ತು ಚಿಕ್ಕದು ಅಥವಾ ದೊಡ್ಡದರಿಂದ ಚಿಕ್ಕದು ಎಂಬುದಾಗಿರುವಂತಹ ಒಂದು ತರ್ಕ ಅವರಲ್ಲಿತ್ತು. Saying if God has given us life, then He will give us what is required to sustain that life. ದೇವರು ನಮಗೆ ಜೀವವನ್ನು ಕೊಟ್ಟಿದ್ದೇ ಆಗಿದ್ದರೆ ಜೀವವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಅಥವಾ ಜೀವಕ್ಕೆ ಸಂರಕ್ಷಣೆಗೋಸ್ಕರವಾಗಿ ಬೇಕಾಗಿರುವಂತಹ ಎಲ್ಲವನ್ನು ಸಹ ಆತನೇ ಒದಗಿಸುವಂತವನಾಗಿದ್ದಾನೆ. If you trust God to take care of the bigger things in your life, can we not trust Him with the smaller details? ನಮ್ಮ ಜೀವಿತದಲ್ಲಿ ದೊಡ್ಡ ವಿಷಯಗಳನ್ನು ದೇವರು ಕಾಳಜಿ ವಹಿಸಲಿ ಎಂಬುದಾಗಿ ಆತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಜೀವಿತದಲ್ಲಿ ಅಥವಾ ಚಿಕ್ಕ ವಿಷಯಗಳ ವಿಷಯದಲ್ಲಿಯೂ ಸಹ ಆತನು ಕಾಳಜಿ ವಹಿಸಬೇಕೆಂಬುದಾಗಿ ನಾವು ಆತನಲ್ಲಿ ಭರವಸೆ ಇಡ್ಲಿಕ್ಕೆ ಸಾಧ್ಯವಿಲ್ಲವೋ? The answer is obviously yes, we can trust Him. ಉತ್ತರ ಏನಂದ್ರೆ ಖಂಡಿತವಾಗಿಯೂ ಸಹ ನಾವು ಆತನಲ್ಲಿ ಭರವಸೆ ಬಿಡಬಹುದು ಎಂಬುದಾಗಿ. God will never begin something that He cannot finish. ದೇವರು ಎಂದಿಗೂ ಸಹ ಆತನಿಗೆ ಮುಗಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಹ ವಿಷಯವನ್ನು ಎಂದಿಗೂ ಪ್ರಾರಂಭಿಸುವುದಿಲ್ಲ. And through history, we can see how, many times we have also gone through such struggles
we have gone through difficult times, but it is the Lord who has pulled through the ministry, who has pulled through our health, who has pulled through our life. That is because we belong to Him. And He is the one who has given us life. Therefore, He is the one who will sustain what needs to be done. ನಮ್ಮ ಜೀವಿತದಲ್ಲಿ ಹಿಂದಿನ ದಿನಗಳಲ್ಲಿ ನಾವು ಸಹ ಅನೇಕ ಕಷ್ಟದ ಪರಿಸ್ಥಿತಿಗಳಲ್ಲಿ, ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋಗಿದ್ದೇವೆ. ಆದರೂ ಸಹ ದೇವರು ನಮ್ಮ ಸೇವೆಯಲ್ಲಿ ನಮ್ಮನ್ನು ಎಳೆಕೊಂಡು ಬಂದಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. ನಮ್ಮ ಎಲ್ಲಾ ವಿಷಯಗಳಲ್ಲಿ ಸಹ ಆತನು ನಮ್ಮನ್ನು ನಡೆಸಿಕೊಂಡು ಬರುತ್ತಾ ಇದ್ದಾನೆ. ಆದ್ರಿಂದ ನಾವು ಆತನಲ್ಲಿ ಭರವಸೆ ಇಡುವಂತದ್ದು ಎಷ್ಟೋ ಶ್ರೇಷ್ಠವಾಗಿದೆ. Second principle is that the God who takes care of the birds of the air also will care for His people. ಎರಡನೇ ನಿಯಮವೇನೆಂದ್ರೆ, ದೇವರು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನೇ ಆತನು ಕಾಳಜಿ ವಹಿಸುವುದಾದ್ರೆ ಅಥವಾ ನೋಡಿಕೊಳ್ಳುವುದಾದ್ರೆ, ದೇವರು ತನ್ನ ಜನರನ್ನು ಎಷ್ಟೋ ಹೆಚ್ಚಾಗಿ ನೋಡಿಕೊಳ್ಳುತ್ತಾನೆ. He says the birds of the air are not as precious as each one of us who are the children of God. ಆತನು ಹೇಳ್ತಾನೆ, ದೇವರ ಮಕ್ಕಳಾದಂತ ನಮಗಿಂತಲೂ ಸಹ ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳು ಹೆಚ್ಚು ಅಮೂಲ್ಯವಾದಂತದ್ದಲ್ಲ. Birds of the air are not lazy, they are hardworking. ಆ ಪಕ್ಷಿಗಳು ಸೋಮಾರಿಗಳಲ್ಲ, ಅವು ಬಹಳ ಕಷ್ಟಪಟ್ಟು ಕೆಲಸ ಮಾಡುವಂತವು. Yet you don't read of any place where the birds of the air, they store up in barns. You know, they have great big factories and industries where they store up their material. They don't have those things. ನೀವೆಲ್ಲಿಯೂ ಸಹ ಪಕ್ಷಿಗಳು ದೊಡ್ಡ ದೊಡ್ಡ ಆ ಒಂದು ಗುಡಾಣಗಳಲ್ಲಿ, ದೊಡ್ಡ ದೊಡ್ಡದಾದಂತ ಕಣಜಗಳಲ್ಲಿ ಪಕ್ಷಿಗಳು ಶೇಖರಿಸಿಟ್ಟುಕೊಳ್ಳುತ್ತವೆ ಎಂಬುದಾಗಿ ನಾವೆಲ್ಲಿಯೂ ಸಹ ನಾವು ಓದುವುದಿಲ್ಲ ಅಥವಾ ನೋಡುವುದಿಲ್ಲ. But they have their daily supply. ಆದರೂ ಸಹ ಅವಕ್ಕೆ ಪ್ರತಿದಿನದ ಒದಗಿಸುವಿಕೆ ಇದೆ. That is God's provision for them. ಅವದಕ್ಕೆ ಅವುಗಳಿಗೋಸ್ಕರವಾಗಿ ದೇವರೇ ತಾನೇ ಒದಗಿಸುವಂತ ಒದಗಿಸುವಿಕೆ ಆಗಿದೆ. And for us, God's provision is going to be greater. ಆದ್ರೆ ನಮಗೆ ದೇವರ ಒದಗಿಸುವಿಕೆ ಇನ್ನು ಶ್ರೇಷ್ಠವಾದದ್ದು. Just like God has given the birds the energy and the strength to do what is required, so also God has given us, you know, the energy and the strength to be able to do what is required for our livelihood. ದೇವರು ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳಿಗೆ ಹೇಗೆ ಆತನ ಶಕ್ತಿಯನ್ನ, ಸಾಮರ್ಥ್ಯವನ್ನ ಕೊಟ್ಟಿದ್ದಾನೋ, ಅದೇ ರೀತಿಯಲ್ಲಿಯೇ ನಾವು ಸಹ ನಮ್ಮ ದಿನನಿತ್ಯದ ಆಹಾರವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಮಗೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಟ್ಟಂತವನಾಗಿದ್ದಾನೆ. Also, we are more valuable than the birds of the air. ಆದಾಗ್ಯೂ ನಾವು ಪಕ್ಷಿಗಳಿಗಿಂತಲೂ ಸಹ ಹೆಚ್ಚಾದಂತ ಮೌಲ್ಯವುಳ್ಳವರಾಗಿದ್ದೇವೆ. 3, the Lord says that by worrying, you are simply spending useless energy. ಮೂರನೇದ ನಿಯಮವನ್ನು ಕರ್ತನು ಹೇಳ್ತಾನೆ, ನೀವು ಚಿಂತೆ ಮಾಡುವುದರಿಂದ ನಿಮ್ಮ ಶಕ್ತಿಯನ್ನು ವ್ಯರ್ಥವಾಗಿ ಕಳೆಯುತ್ತಾ ಇದ್ದೀರಿ ಅಥವಾ ಬೇಯಿಸ್ತಾ ಇದ್ದೀರಿ. Right? That is verse 27, that by worrying you cannot change anything in your situation. 27ನೇ ವಚನದಲ್ಲಿ ನಾವು ನೋಡ್ತೇವೆ, ಚಿಂತೆ ಮಾಡುವುದರಿಂದ ನಿಮ್ಮ ಯಾವುದೇ ಪರಿಸ್ಥಿತಿಗಳನ್ನು ಸಹ ನೀವು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. One hair of the head can be changed. ಒಂದು ತಲೆಯ ಕೂದಲು ಸಹ ಬದಲಾಗುವುದಿಲ್ಲ. 1 minute or 1 hour to our life can be added. ನಮ್ಮ ಜೀವಿತಕ್ಕೆ ಒಂದು ನಿಮಿಷವೋ ಒಂದು ಗಂಟೆಯೂ ಸೇರಿಸಲ್ಪಡುವುದಿಲ್ಲ. Not 1 inch can be added to our height by worrying. ನಾವು ಚಿಂತೆ ಮಾಡೋದ್ರಿಂದ ನಮ್ಮ ಎತ್ತರಕ್ಕೆ 1 ಇಂಚು ಅಥವಾ 1 ಅಂಗುಲವೂ ಸಹ ಸೇರಿಸಲ್ಪಡುವುದಿಲ್ಲ. Therefore, by worrying there is nothing we can do. ಆದ್ದರಿಂದ ಚಿಂತೆ ಮಾಡೋದ್ರಿಂದ ನಾವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Worrying is like a rocking chair. ಅಂದ್ರೆ ಆ ಒಂದು ಚಿಂತೆ ಮಾಡೋದಂದ್ರೆ ಒಂದು ಸುತ್ತುವಂತ ಕುರ್ಚಿ ಇದ್ದ ಹಾಗೆ. There is lot of movement, but there is no activity. Lot of activity, but there is no movement. ಬಹಳಷ್ಟು ಚಟುವಟಿಕೆ ಇದೆ, ಆದ್ರೆ ಯಾವುದೇ ಒಂದು ಚಲನೆ ಇಲ್ಲ. ಬಹಳಷ್ಟು ಚಲನೆ ಇದೆ, ಯಾವ ಚಟುವಟಿಕೆಯೂ ಇಲ್ಲ. Okay, number 4, worry denies the faithfulness of God in your life. 4ನೇ ಸತ್ಯಾಂಶ, ಯೋಚನೆ ಮಾಡುವಂತದ್ದು ದೇವರ ಆ ಒಂದು ನಂಬಿಗಸ್ತಿಕೆ, ನಿಮ್ಮ ಜೀವಿತದಲ್ಲಿ ದೇವರ ನಂಬಿಗಸ್ತಿಕೆಯನ್ನ ಅದು ಅಲ್ಲಗಳೆಯುವಂತದ್ದಾಗಿದೆ. In verse 28 to 30, he talks about the lilies of the field and he says, look, every time you see a beautiful flower in your garden, in the field, on the road,
remember that it is the faithfulness of God that is sustaining these things. 28ರಿಂದ 30ನೇ ವಚನದವರೆಗೆ ನಾವು ನೋಡುವಂತ ಸಮಯದಲ್ಲಿ ಅಡವಿಯ ಹೂವುಗಳ ಬಗ್ಗೆ ಆತನು ಹೇಳುವಂತವನಾಗಿದ್ದಾನೆ. ಅದೆಷ್ಟು ಸುಂದರವಾಗಿರುವಂತದ್ದೇ ನೋಡಿರಿ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. We just have to look outside our window to see the beauty of creation, to know that God is supplying and God will sustain us in our difficult times. ನಾವು ನಮ್ಮ ಕಿಟಕಿಗಳಿಂದ ಹೊರಗೆ ನೋಡುವಾಗ ದೇವರು ನಮ್ಮ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ, ಕಷ್ಟದ ಒಂದು ಪರಿಸ್ಥಿತಿಗಳಲ್ಲಿ ದೇವರು ತಾನೇ ಒದಗಿಸುವಂತವನೆಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ. Somebody said like this, worry is practical atheism. ಯಾರೊಬ್ರು ಈ ರೀತಿಯಾಗಿ ಹೇಳಿದ್ದಾರೆ, ಚಿಂತೆ ಮಾಡುವಂತದ್ದು ಎಂಬುದಾಗಿ ಹೇಳುವಾಗ ಅದು ಪ್ರಾಯೋಗಿಕವಾಗಿ ಒಂದು ನಾಸ್ತಿಕತ್ವ ಎಂಬುದಾಗಿ. None of us are atheists by faith, but when we worry in practice we are actually atheists. ನಂಬಿಕೆಯಲ್ಲಿ ನಾವ್ಯಾರು ಸಹ ನಾಸ್ತಿಕರಲ್ಲ, ಆದ್ರೆ ನಮ್ಮ ಪ್ರಾಯೋಗಿಕವಾಗಿ ನಾವು ಚಿಂತೆ ಮಾಡುವುದರಿಂದ ನಾವು ನಾಸ್ತಿಕರ ಹಾಗಿದ್ದೇವೆ. Number 5, we are God's children. 5ನೇದಾಗಿ ನಾವು ದೇವರ ಮಕ್ಕಳು. We are not orphans. ನಾವು ಅನಾಥರಲ್ಲ. We are children of the heavenly God and heavenly Father. And when we worry, we are failing to grasp that God is the one who is our Father and He will not leave us as orphans. ನಾವು ಪರಲೋಕದ ದೇವರ ಮಕ್ಕಳಾಗಿದ್ದೇವೆ, ಆದರೆ ನಾವು ಚಿಂತೆ ಮಾಡುವುದಕ್ಕೆ ಪ್ರಾರಂಭಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಒದಗಿಸಲಿಕ್ಕೆ ಸಾಧ್ಯ ಎಂಬುದಾಗಿರುವಂತಹ ಅಂಶವನ್ನ ನಾವು ಅಲ್ಲಗಳೆಯುವಂತವರಾಗಿದ್ದೇವೆ. You and I may have great doctrinal understanding of who God is. ದೇವರು ಯಾರೆಂಬುದಾಗಿ ನಮಗೆ ಸೈದ್ಧಾಂತಿಕವಾದಂತ ಬೋಧನಾತ್ಮಕವಾದಂತ ಒಂದು ದೊಡ್ಡ ಅರ್ಥೈಸುವಿಕೆ ಇರಬಹುದು. But whatever may be our doctrinal understanding of God, practically what we know about God and what we believe in God and what we actually day to day trust in God, that is of more importance than how much doctrine we know. ನಾವು ದೇವರ ಕುರಿತಾಗಿ ಎಷ್ಟು ಹೆಚ್ಚಾಗಿ ತಿಳ್ಕೊಂಡಿದ್ದೇವೆ ಎಂಬುದಾಗಿ ಅಲ್ಲ, ನಾವು ದೈನಂದಿನ ದಿನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಆತನ ಮೇಲೆ ಹಾತುಕೊಳ್ತೇವೆ, ಎಷ್ಟರ ಮೇಲೆ ಆತನ ಮೇಲೆ ಭರವಸೆ ಬಿಡ್ತೇವೆ, ಎಷ್ಟರ ಮಟ್ಟಿಗೆ ಆತನ ಮೇಲೆ ನಂಬಿಕೆ ಇಡ್ತೇವೆ ಎನ್ನುವಂಥದ್ದೇ ಬಹಳ ಶ್ರೇಷ್ಠವಾದಂತಹ ಒಂದು ವಿಷಯ. And that is why in verse 32 he says, those who don't believe in God, that is Gentiles, who don't have a personal relationship with the Heavenly Father, they are the ones who are worried and who are seeking after these things, whereas you know that your Heavenly Father knows what you need. 32ನೇ ವಚನದಲ್ಲಿ ನಾವು ನೋಡುವ ಹಾಗೆ ಇವುಗಳ ಕುರಿತಾಗಿ ಅನ್ಯರು ಚಿಂತೆ ಮಾಡ್ತಾರೆ, ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ನಿರೀಕ್ಷೆ ಇರುವುದಿಲ್ಲ. ಆದ್ರೆ ನೀವಾದ್ರೂ ದೇವರ ಮಕ್ಕಳಾಗಿರೋದ್ರಿಂದ ಯಾವುದೇ ರೀತಿಯಲ್ಲಿ ಚಿಂತಿಸುವಂತ ಯೋಚಿಸುವಂತ ಅವಶ್ಯಕತೆ ಇಲ್ಲ. That's why he says, when you go after your father's business, when you take care of your father's business, he will take care of your needs. ಅದಕ್ಕೋಸ್ಕರವಾಗಿ ಆತನು ಹೇಳುತ್ತಾನೆ, ನೀವು ನಿಮ್ಮ ತಂದೆಯ ಕೆಲಸವನ್ನು ನೋಡಿಕೊಳ್ಳುವಾಗ, ನೀವು ನಿಮ್ಮ ತಂದೆಯ ವ್ಯವಹಾರದಲ್ಲಿ ಕೈ ಹಾಕುವಾಗ ಆತನು ತಾನೇ ನಿಮ್ಮ ವಿಷಯದಲ್ಲಿ ಆತನು ಕಾಳಜಿ ವಹಿಸುವಂತವನಾಗಿದ್ದಾನೆ. And number 6, verse 34 says, when we worry about tomorrow, we are missing out on today. 34ನೇ ವಚನದಲ್ಲಿ ನಾವು ನೋಡ್ತೇವೆ, ನಾಳೆ ಕುರಿತು ನಾವು ಯೋಚನೆ ಮಾಡುವಾಗ ಈ ದಿನದ ಶ್ರೇಷ್ಠತೆಯನ್ನು ನಾವು ಕಳೆದುಕೊಳ್ಳುವಂತವರಾಗಿದ್ದೇವೆ. And that is so true, isn't it? When we look at people who are struggling to save up and supply, and to get a better salary, get a big money, get a big house, big car, they are struggling for their tomorrow and they are missing out on how to live today. ಅನೇಕ ಜನರನ್ನು ನಾವು ನೋಡುವಾಗ ಉತ್ತಮವಾದಂತ ವಿಷಯಗಳಿಗೆ ಹೋಗ್ತಾರೆ, ಉತ್ತಮವಾದ ಮನೆ, ಉತ್ತಮವಾದ ಕೆಲಸ, ಉತ್ತಮವಾದ ವಿಷಯಗಳಿಂದ ಹೋಗಿ ಅದಕ್ಕೋಸ್ಕರವಾಗಿ ಕಷ್ಟಪಡುತ್ತಾ, ಅದಕ್ಕೋಸ್ಕರವಾಗಿ ಪ್ರಯಾಸ ಪಡುತ್ತಾ, ನಾಳಿನ ದಿನಕ್ಕೋಸ್ಕರವಾಗಿ ಪ್ರಯಾಸ ಪಡುತ್ತಾ ಈ ದಿನ ಶ್ರೇಷ್ಠವಾಗಿ ಜೀವಿಸುವುದನ್ನೇ ಅವರು ಕಳೆಕೊಳ್ಳುವಂತವರಾಗಿರುತ್ತಾರೆ. And particularly in the season that we are in these days, dear brothers and sisters, it is likely that you and I will tend to give up, will tend to despair, will tend to get worried, will tend to get frustrated with God about what the situation is and how we are supposed to function.
ಪ್ರಿಯ ಸಹೋದರ ಸಹೋದರಿಯರೇ, ಈ ಪರಿಸ್ಥಿತಿಯಲ್ಲಿ, ವಿಶೇಷವಾಗಿ ಒಂದು ಪರಿಸ್ಥಿತಿಯಲ್ಲಿ ನಾವು ಚಿಂತಿಸುವುದಕ್ಕೆ, ಯೋಚನೆ ಮಾಡುವುದಕ್ಕೆ, ನಿರುತ್ಸಾಹರಾಗುವುದಕ್ಕೆ, ಆ ಒಂದು ಉತ್ಸಾಹ ಕುಂದಿ ಹೋಗುವಂತಹ ಆ ಒಂದು ರೀತಿಯಾದಂತಹ ಸನ್ನಿವೇಶಗಳು ಬರ್ತದೆ. ನಾನು ಹೇಗೆ ಜೀವಿಸ್ಬೇಕು, ನಾನು ಹೇಗೆ ಮುಂದೆ ಎಂಬುದಾಗಿರುವಂತಹ ಯೋಚನೆಗಳು ಬರುವಂತಹ ಒಂದು ಸಮಯದಾಗಿರುವಂತದ್ದಾಗಿದೆ. And as believers in the Lord Jesus Christ, as evangelists, as elders, as those of us who are running ministries, we want to bring about that change. We want to try and influence people in the right way, isn't it? ಕರ್ತನ ಸೇವಕರಾದಂತ ನಾವು, ಅನೇಕ ಸಂಘ ಸಂಸ್ಥೆಗಳನ್ನು ನಡೆಸುವಂತಹ ನಾವುಗಳು ನಮ್ಮ ಒಂದು ವಿಷಯ ಬದಲಾಗಬೇಕು, ಮತ್ತು ನಾವು ಯೋಚಿಸುವಂತ ರೀತಿ ಬದಲಾಗಿ ಜನರನ್ನ ಸರಿಯಾದ ರೀತಿಯಲ್ಲಿ ನಡೆಸುವಂತಾಗಿರಬೇಕು. And when you look at how people are thinking, you may think, well, what can I do? What can I say to encourage them? What can I say to influence them? Perhaps it is better just to keep quiet during these days. ಒಂದು ವೇಳೆ ನೀವು ಜನರನ್ನು ನೋಡುವಾಗ ನೀವು ಅಂದುಕೊಳ್ಳಬಹುದು, ನಾನು ಯಾವ ಮಾತಿನಿಂದ ಅವರನ್ನು ಪ್ರೋತ್ಸಾಹಿಸಲಿ, ಯಾವ ಮಾತಿನಿಂದ ಅವರನ್ನು ಉತ್ತೇಜಿಸಲಿ, ಹೇಗೆ ಅವರನ್ನು ಆಧರಿಸಲಿ, ನನ್ನಲ್ಲಿ ಯಾವ ಪದಗಳನ್ನು ಉಪಯೋಗಿಸಲಿ ಎಂಬುದಾಗಿ ಹೇಳಿ ಅದರಿಂದ ನಾವು ಸುಮ್ಮನೆ ಇರುವಂತದ್ದೇ ಉತ್ತಮ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. I say something, perhaps I will meet with opposition and frustration and persecution, so it is better to keep quiet during this season. ಒಂದು ವೇಳೆ ಏನಾದ್ರೂ ಒಂದು ವಿಷಯವನ್ನು ಹೇಳಿದ್ರೆ ಅದಕ್ಕೆ ವಿರೋಧಗಳು ಬರ್ಬೋದು, ಅದಕ್ಕೆ ಒಂದು ವೇಳೆ ಅಸಹನೀಯತೆ ಬರ್ಬೋದು, ಅದಕ್ಕೋಸ್ಕರವಾಗಿ ಏನಾದ್ರೂ ಹಿಂಸೆ ಬರ್ಬೋದು. ಆದ್ರಿಂದ ಸುಮ್ಮನೆ ಇರುವಂತದ್ದೇ ಒಳ್ಳೆಯದೆಂಬುದಾಗಿ ನೀವು ಆಲೋಚಿಸಬಹುದು. The prophet Jeremiah lived in such a situation. ನಿಮಗೆ ಗೊತ್ತಾ, ಪ್ರವಾದಿಯಾದಂತ ಯೆರೆಮೀಯನು ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಜೀವಿಸಿದನು. He lived during the siege of Jerusalem by Nebuchadnezzar, when Nebuchadnezzar came and surrounded the city of Jerusalem and everybody was stuck inside the city. ಆತನು ಯೆರೂಸಲೇಮ್ ಪಟ್ಟಣದ ಮುತ್ತಿಗೆಯ ಸಮಯದಲ್ಲಿ ಆತನು ವಾಸಿಸಿದನು. ನೆಬೂಕದ್ನೆಚ್ಚರನು ಬಂದು ಆ ಯೆರೂಸಲೇಮ್ ಪಟ್ಟಣವನ್ನು ಮತ್ತು ಪಟ್ಟಣದಲ್ಲಿರುವಂತಹ ಎಲ್ಲವನ್ನು ಸಹ ಆತನು ಮುತ್ತಿಗೆ ಹಾಕಿ ಸೆರೆ ಒಯ್ದನು. ಆ ಒಂದು ಪರಿಸ್ಥಿತಿಯಲ್ಲಿ ಯೆರೆಮೀಯನು ಜೀವಿಸುತ್ತಾ ಇದ್ದನು. Saw the destruction of Jerusalem. ಆತನು ಯೆರೂಸಲೇಮಿನ ನಾಶನವನ್ನು ನೋಡಿದನು. And after that he wrote the book of Lamentations. ನಂತರವೇ ಆತನು ಪ್ರಲಾಪಗಳ ಪುಸ್ತಕವನ್ನು ಬರೆದನು. And he is looking at a scenery of complete devastation. ಅವನು ಸಂಪೂರ್ಣವಾದಂತಹ ಆ ಒಂದು ಪ್ರದರ್ಶನೆಯನ್ನು ಸಹ ಆತನು ನೋಡುತ್ತಾ ಬಂದನು. People are dead and the city is burned, the temple is destroyed, and everything is talking about despair, and there is nothing but hopelessness in the scenery around him. ಅಲ್ಲಿರುವಂತಹ ಸುತ್ತಲಿರುವಂತಹ ಒಂದು ಚಿತ್ರಣವನ್ನ, ಒಂದು ದರ್ಶನವನ್ನ, ಒಂದು ದೃಶ್ಯವನ್ನ ಆತನು ನೋಡುವುದಾದ್ರೆ, ಜನರು ಸತ್ತೋಗಿದ್ದಾರೆ, ದೇವಾಲಯ ನಾಶವಾಗಿದೆ, ಪಟ್ಟಣವು ಸುಡಲ್ಪಟ್ಟಿದೆ, ಯಾವ ನಿರೀಕ್ಷೆಯೂ ಇಲ್ಲ, ಎಲ್ಲದರಲ್ಲಿ ಸಹ ನಿರುತ್ಸಾಹ, ನಿರಾಸೆ ತುಂಬಿದಂತಹ ಒಂದು ದೃಶ್ಯವನ್ನ ಆತ ನೋಡ್ತಾ ಇದ್ದಾನೆ. And as he writes the book of Lamentations, right in the middle of that book, he talks about the faithfulness of God. ಆ ಪ್ರಲಾಪಗಳ ಪುಸ್ತಕವನ್ನು ಬರೆಯುವಂತಹ ಸಮಯದಲ್ಲಿ ಆ ಪುಸ್ತಕದ ಸರಿಯಾಗಿ ಮಧ್ಯಭಾಗದಲ್ಲಿಯೇ ಕರ್ತನ ನಂಬಿಗಸ್ತಿಗೆ ಕುರಿತಾಗಿ ಬರೀತಾನೆ. Lamentations chapter 3 and verse 22 to 26. ಪ್ರಲಾಪಗಳ ಗ್ರಂಥ 3ನೇ ಅಧ್ಯಾಯ 20. Lamentations chapter 3 verse 22 to 26. 3ನೇ ಅಧ್ಯಾಯ 22ನೇ ವಚನದಿಂದ 26ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. 3ನೇ 22ರಿಂದ 26ನೇ ವಚನ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯಸಂಧತೆಯು ದೊಡ್ಡದು, ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. Yes, right. Even in the middle of despair and anguish, sorrow and pain, dear brothers and sisters, you and I can trust in the faithfulness of God. I think Brother Junior got disconnected.
Brother, are you there, Junior? Yeah. Can you hear me, brother, now? Yes. Okay. I was saying that even in the midst of, depression and a very sad situation and death and sorrow, we can trust in the faithfulness of God. ನಿರುತ್ಸಾಹ, ದುಃಖ, ಬಹಳವಾದಂತ ನೋವುಗಳು, ಮರಣದ ಮಧ್ಯದಲ್ಲಿಯೂ ಸಹ ಆತನ ಒಂದು ನಂಬಿಗಸ್ತಿಕೆ ನಾವು ನೋಡಬಹುದು. There is a park in the US called Yellowstone National Park. ಅಮೆರಿಕ ಪ್ರಾಂತದಲ್ಲಿ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಎನ್ನುವಂತಹ ಒಂದು ಉದ್ಯಾನವನ ಇದೆ. And one of the very unique features of Yellowstone National Park is that they have these hot springs. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ಸ್ ನ ಒಂದು ವಿಶೇಷವಾದಂತಹ ಒಂದು ವಸ್ತು ವಿಷಯ ಏನಂದ್ರೆ ಅಲ್ಲಿ ಹಾಟ್ ಸ್ಪ್ರಿಂಗ್ ಅಥವಾ ಬಿಸಿ ನೀರಿನ ಕಾರಂಜಿ ಇದೆ. And at regular intervals of fixed times, there are these hot springs that gush out of the earth. They are called as geysers. ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಅಥವಾ ಮಧ್ಯಂತರದ ನಿರ್ದಿಷ್ಟವಾದಂತಹ ಸಮಯದಲ್ಲಿ ಆ ಒಂದು ಹಾಟ್ ಸ್ಪ್ರಿಂಗ್ಸ್ ಅಥವಾ ಆ ಒಂದು ಬಿಸಿ ನೀರಿನ ಹೊರತೆ ಅದು ಉಕ್ಕುವಂತದ್ದಾಗಿದೆ. ಅದನ್ನ ಗೀಸರ್ಸ್ ಎಂಬುದಾಗಿ ಅವರು ಕರೀತಾರೆ. The water that is under the ground is actually heated by a volcano which is underneath. ಆ ಭೂಮಿಯ ಒಳಭಾಗದ ತಳಭಾಗದಲ್ಲಿರುವಂತಹ ನೀರು ಅದು ಬಿಸಿಯಾಗುವಂತದ್ದಾಗಿದೆ. And at fixed times, very specific times, example every 24 minutes, that geyser will erupt and the hot water will shoot out of that. ಆ ಸಮಯದಲ್ಲಿ ಪ್ರತಿ ನಿರ್ದಿಷ್ಟವಾದಂತಹ ಸಮಯದಲ್ಲಿ 24 ನಿಮಿಷದಲ್ಲಿ ಆ ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಆ ನೀರು ಉಕ್ಕಿ ಅದು ಮೇಲಕ್ಕೆ ಚಿಮ್ಮುವಂತದ್ದಾಗಿದೆ. From all over the world, people will come to watch that and to see this unique natural phenomenon. And they have put a big clock on the side, to time this geyser. And there are restaurants which are around it. And thousands of people from all over the world, they come to visit the Yellowstone National Park and to see the site. ಈ ಪ್ರಪಂಚದ ನಾನಾ ಕಡೆಯಿಂದ ಜನರು ಬಂದು ಈ ಒಂದು ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನಲ್ಲಿರುವಂತಹ ಒಂದು ನೈಸರ್ಗಿಕವಾದಂತಹ ಈ ಒಂದು ವಿಷಯವನ್ನ ಅಂದ್ರೆ ಆ ಬಿಸಿ ನೀರಿನ ಉಕ್ಕುವ ಹೊರತೆಯನ್ನ ನೋಡ್ಲಿಕ್ಕೆ ಅವರು ಬರ್ತಾರೆ. ಆ ಉಕ್ಕುವ ಹೊರತೆಯ ಸುತ್ತಲೂ ಆ ಸಾವಿರಾರು ರೆಸ್ಟೋರೆಂಟ್ಸ್ ಇದೆ. ಅನೇಕ ಜನರು ಅಲ್ಲಿಗೆ ಬಂದು ಈ ಉಕ್ಕುವ ಹೊರತೆಯನ್ನ ಅವರು ನೋಡುವಂತವರಾಗಿರ್ತಾರೆ. And in that 24 minutes, where between the geysers, in that 24 minutes, the people will be sitting and having coffee, and they'll be having dinner or lunch or whatever it is. But 1 minute before the geyser is about to shoot, they will all stand up and go running and try to take a picture of that. They'll be ready for the geyser to erupt. ಈ ಒಂದು ಸಮಯದಲ್ಲಿ ಅನೇಕ ಜನರು ಅನೇಕ ಕಡೆಗಳಿಂದ ಬಂದು ಅಲ್ಲಿರುವಂತ ರೆಸ್ಟೋರೆಂಟ್ ನಲ್ಲಿ ಕೂತ್ಕೊಂಡು ಕಾಫಿ ಕುಡಿಯುತ್ತಾ ತಿಂಡಿ ತಿಂತಾ ಇರ್ತಾರೆ. ಆದ್ರೆ ಆ ಒಂದು ನಿರ್ದಿಷ್ಟವಾದಂತ ಸಮಯ 24 ನಿಮಿಷದ ಆ ಒಂದು ನಿಮಿಷಕ್ಕೋಸ್ಕರವಾಗಿ ಆ ಜನರೆಲ್ಲರೂ ಸಹ ಅದರ ಸುತ್ತಲೂ ಸಾವಿರಾರು ಜನರು ಸೇರಿ ಬಂದು ಅದನ್ನ ಫೋಟೋ ತೆಗೆದುಕೊಳ್ಳುವಂಥದ್ದು ಈ ರೀತಿಯಲ್ಲಿ ಅವರು ಮಾಡುವಂತವರಾಗಿರುತ್ತಾರೆ. And all the tourists will be when this geyser gushes out and all the hot water gushes out, the tourists will be so excited to see how exactly to the minute this geyser is acting. But there are a group of people who are just not bothered. ಈ ನಿರ್ದಿಷ್ಟವಾದಂತ ಸಮಯದಲ್ಲಿ ಆ ಬಿಸಿ ನೀರಿನ ಉಕ್ಕುವಂತ ಹೊರತೆ ಗೀಸರ್ಸ್ ಅಥವಾ ಆ ಒಂದು ಹಾಟ್ ವಾಟರ್ ಗೀಸರ್ ಅದು ಆ ಮೇಲಕ್ಕೆ ಉಕ್ಕುವಂತ ಸಮಯದಲ್ಲಿ ಅನೇಕ ಜನರು ಇದರ ಕುರಿತಾಗಿ ಆಶ್ಚರ್ಯ ಪಡುವಂತವರಾಗಿದ್ದಾರೆ. ಆದ್ರೆ ಇದರಲ್ಲಿ ಕೆಲವು ಜನರು ಇದರ ಕುರಿತಾಗಿ ಏನು ಸಹ ಒಂದು ಕಾಳಜಿ ತೋರಿಸೋದಿಲ್ಲ. Who are those people? ಆ ಜನರು ಯಾರು ಗೊತ್ತಾ? The people who are working in the restaurants around that area, because they have seen this how many thousands of times in their lives, it doesn't interest them anymore. ಅದರ ಸುತ್ತಲೂ ಒಂದು ರೆಸ್ಟೋರೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಜನರು ಇದನ್ನ ಅನೇಕ ಸಾವಿರಾರು ಸಾರಿ ಆ ದೃಶ್ಯವನ್ನು ನೋಡಿದ್ರಿಂದ ಅದು ಅವರಿಗೆ ಅಷ್ಟೊಂದು ಆಸಕ್ತಿದಾಯಕವಾಗಿರೋದಿಲ್ಲ. That geyser is called Old Faithful. ಆ ಒಂದು ಗೀಸರ್ಗೆ ಓಲ್ಡ್ ಫೇತ್ಫುಲ್ ಅಥವಾ ಹಳೇ ನಂಬಿಗಸ್ತಿಕೆ ಎಂಬುದಾಗಿ ಕರೀತಾರೆ. Sometimes like that also, we who have seen the faithfulness of God
thousands and thousands of times, countless number of times in our lives, ನಾವು ಸಹ can take ಹಾಗೆಯೇ faithfulness of God for granted. ಹಾಗೆಯೇ ಕರ್ತನ ನಂಬಿಗಸ್ತಿಕೆಯನ್ನ ಸಾವಿರಾರು ಸಾರಿ ನಾವು ನೋಡಿರೋದ್ರಿಂದ ಅನೇಕ ಸಾರಿ ದೇವರ ನಂಬಿಗಸ್ತಿಕೆಗೆ ಅಷ್ಟೊಂದು ಲಕ್ಷ್ಯ ಕೊಡುವುದಿಲ್ಲ. When trouble comes, we are tempted to think, oh, God has forgotten us. My way is forgotten by God. My cause is disregarded by God. ಕೆಲವು ಸಾರಿ ಕಷ್ಟಗಳು ಬಂದಾಗ ಓ ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ, ಓ ದೇವರು ನನ್ನ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ದೇವರು ನನ್ನ ವಿಷಯದಲ್ಲಿ ನಿರುತ್ಸಾಹಕನಾಗಿದ್ದಾನೆ ಎಂಬುದಾಗಿ ನಾವು ಆಲೋಚಿಸ್ತೇವೆ. You know, there are two ways that we can look at our circumstances. ಎರಡು ರೀತಿಯಲ್ಲಿ ನಮ್ಮ ಪರಿಸ್ಥಿತಿಗಳನ್ನ ನಾವು ನೋಡಬಹುದು. We can look at our circumstances and then look at God and complain and say, you know, God has forgotten me. ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಂತರ ದೇವರನ್ನು ನೋಡಿ ಓ ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ ನಾವು ದೂರ ಹೇಳಬಹುದು. That is how an immature believer thinks. ಆ ರೀತಿಯಾಗಿ ಅಪರಿಪಕ್ವವುಳ್ಳಂತ ವಿಶ್ವಾಸಿಯು ಆಲೋಚಿಸುತ್ತಾನೆ. Believer who doesn't understand God, who has not had a close walk with God, that is how he will think that, you know, God is bringing all these bad things into my life. God is not interested in me. God is not thinking about me. That is why I am going through all these difficulties. ಒಬ್ಬ ವಿಶ್ವಾಸಿಯು ಕರ್ತನೊಟ್ಟಿಗೆ ಒಂದು ನಿಕಟವಾದಂತ ಸಂಬಂಧವನ್ನು ಇಟ್ಟುಕೊಳ್ಳದೆ ಇರುವಂತವನು, ಒಂದು ನಿಕಟವಾದಂತ ಒಂದು ನಡಿಗೆಯನ್ನು ನಡೆಯದೇ ಇರುವಂತ ವಿಶ್ವಾಸಿಯು ಓ ದೇವರು ನನ್ನ ವಿಷಯದಲ್ಲಿ ಮರೆತು ಬಿಟ್ಟಿದ್ದಾನೆ, ದೇವರಿಗೆ ನನ್ನ ವಿಷಯದಲ್ಲಿ ಯಾವುದೇ ರೀತಿಯಾದಂತ ಆಸಕ್ತಿ ಇಲ್ಲ ಎಂಬುದಾಗಿ ಆತನು ಆಲೋಚಿಸುತ್ತಾನೆ. Therefore, those such people will say, well, then I need to do something to take care of myself. ಆದ್ರಿಂದ ಅಂತ ಜನರು ಯೋಚಿಸುವಂತಹ ಮಾತೇನೆಂದ್ರೆ, ನಾನು ನನ್ನ ಕುರಿತಾಗಿ ನನ್ನನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ನಾನೇನಾದ್ರೂ ಮಾಡಬೇಕು. But the second way of thinking, dear beloved, ಪ್ರಿಯರೇ, ಎರಡನೇ ರೀತಿಯಾದಂತ ಒಂದು ಆಲೋಚನೆ, you can look at your circumstances through God's eyes. ದೇವರ ದೃಷ್ಟಿಯ ಮುಖಾಂತರವಾಗಿ ನಿಮ್ಮ ಪರಿಸ್ಥಿತಿಗಳನ್ನ ನೋಡುವಂತದ್ದು. Knowing who God is and having experienced the greatness and the majesty and the faithfulness of God all these years, you can ಈ ಎಲ್ಲಾ ವರ್ಷಗಳಲ್ಲಿ ನೀವು ನಿಮ್ಮಷ್ಟಕ್ಕೆ ದೇವರು ಯಾರೆಂಬುದಾಗಿ ತಿಳಿದುಕೊಂಡು ದೇವರ ನಂಬಿಗಸ್ತಿಕೆ, ದೇವರ ಶ್ರೇಷ್ಠತೆ, ದೇವರ ಒಂದು ಉಪಕಾರ ಎಷ್ಟು ದೊಡ್ಡದೆಂಬುದಾಗಿ ನೀವು ತಿಳಿದುಕೊಳ್ಳುವಂಥದ್ದು. I want to take you now to the third passage, and that is found in Jeremiah chapter 17. Verse 5 to 8. ಈಗ ನಾನು ಮೂರನೆಯ ಭಾಗಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ. ಯೆರೆಮೀಯನ ಗ್ರಂಥ ಚಾಪ್ಟರ್ 17, Jeremiah 17 verses 5 to 8. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನದವರೆಗೆ. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವರು ಶಾಪಗ್ರಸ್ತರು. ಇವನ ಅಡವಿಯಲ್ಲಿನ ಚಾಲಿಗೆ ಸಮಾನನು, ಶುಭ ಸಮವಿದ್ದರೂ ಅದನ್ನು ಕಾಣನು. ಯಾರು ವಾಸಿಸುವ ಚೌಳು ನೆಲವಾಗಿರುವ ಅರಣ್ಯ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಂಡೆಯಲ್ಲಿ ತನ್ನ ಬೇರುಗಳನ್ನು ಹರಡಿ ದಗಿಗೆ ಭಯಪಡದ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. You see the two contrasting pictures here. ಇಲ್ಲಿ ಎರಡು ತದ್ವಿರುದ್ಧವಾದಂತಹ ಚಿತ್ರಣಗಳನ್ನು ನಾವು ನೋಡಬಹುದು. One is a picture of a man who trusts in himself, his strength, his resources, and depends on his flesh. ಮೊದಲನೇದಾಗಿರುವಂತಹ ಮನುಷ್ಯನು ಆತನು ಭರವಸೆವಿಟ್ಟು, ಆತನು ತನ್ನ ಸಂಪನ್ಮೂಲಗಳಲ್ಲಿ ಭರವಸೆವಿಟ್ಟು ಆತನು ಫಲಭರಿತನಾಗಿರುವಂತಹ ವ್ಯಕ್ತಿ. As a bush in a wasteland. ಆತನು ಒಂದು ಮರುಭೂಮಿಯಲ್ಲಿರುವಂತಹ ಆ ಒಂದು ಪೊದೆಯ ಹಾಗಿರುತ್ತಾನೆ. Even when prosperity comes, he doesn't understand, he is not able to see it. ಅವನಿಗೆ ಒಂದು ಅಭ್ಯುದಯ ಬಂದರೂ ಸಹ ಅದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ, ಅದರ ಕುರಿತಾಗಿ ಆತನು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳೋದಿಲ್ಲ. What does it mean? That means he is never satisfied. Even when riches come, he is never satisfied. He is still like a bush in the wasteland.
ಅದರ ಅರ್ಥವೇನೆಂದ್ರೆ ಆತನಿಗೆ ಎಂದಿಗೂ ಸಹ ಆ ಒಂದು ತೃಪ್ತಿ ಇಲ್ಲ, ಆತನಲ್ಲಿ ತೃಪ್ತಿಯೇ ಇಲ್ಲ. ಆತನು ಮರುಭೂಮಿಯಲ್ಲಿರುವಂತಹ ಪೊದೆಯ ಹಾಗೆ ಇರುತ್ತಾನೆ. But he is dwelling in the parched places of the desert in a salt land where no one lives. ಅಲ್ಲಿ ಆತನು ಯಾರು ಸಹ ವಾಸ ಮಾಡದೇ ಇರುವಂತಹ ಒಂದು ಬೆಗ್ಗಾಡಿಗೆ ಸಮನಾಗಿರುವಂತಹ ಪ್ರದೇಶದಲ್ಲಿ ವಾಸ ಮಾಡುವಂತವನಾಗಿರುತ್ತಾನೆ. Does that represent any one of us? ಆ ರೀತಿಯಾಗಿ ಇಲ್ಲಿರುವಂತ ಯಾರಲ್ಲಿ ಆದ್ರೂ ಆ ರೀತಿಯಾಗಿ ಇದ್ದಾರಾ? No matter how much we get, we are not satisfied. ನಮ್ಗೆ ಎಷ್ಟು ಸಿಕ್ಕಿದ್ರು ಕೂಡ ತೃಪ್ತಿ ಇಲ್ಲ. That we are depending on our flesh, our intelligence, our capacity, our our strength to get our resources. ನಮ್ಮ ಸಂಪನ್ಮೂಲಗಳನ್ನ ನಾವು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಜ್ಞಾನ, ನಮ್ಮ ಬುದ್ಧಿ, ನಮ್ಮ ಶರೀರ, ನಮ್ಮ ಒಂದು ಬಲದ ಮೇಲೆ ನಾವು ಆತುಕೊಳ್ಳುತ್ತಾ ಇದ್ದೇವೆಯೋ? Now look at the next person. ಎರಡನೇ ವ್ಯಕ್ತಿನ ನೋಡ್ರಿ. It says, blessed is the one who trusts in the Lord. ಯೆಹೋವನಲ್ಲಿ ಭರವಸವಿಟ್ಟವನು ಆತನು ಧನ್ಯನಾಗಿರುವಂತಹ ಮನುಷ್ಯನಾಗಿರ್ತಾನೆ. He is pictured like a tree planted by the water with strong roots that are going into the stream. ಅಲ್ಲಿ ನಾವು ನೋಡ್ತೇವೆ ಆ ಭೂಮಿಯೊಳಗೆ ಬಹಳವಾಗಿ ಹರಡಿಕೊಂಡಿರುವಂತಹ ಒಂದು ದೃಢವಾದಂತಹ ಒಂದು ಮರದಕ್ಕೆ ಆತನು ಹೋಲಿಸುವಂತವನಾಗಿದ್ದಾನೆ. ಹೊಳೆಯ ದಂಡೆಯಲ್ಲಿರುವಂತಹ ಆತನ ಬೇರುಗಳನ್ನು ಹರಡಿಕೊಂಡಂತ ಮರಕ್ಕೆ ಆತನು ಹೋಲಿಸುವಂತವನಾಗಿದ್ದಾನೆ. That means deep in his heart and in his spiritual life, he is connected to the right source. ಆತನು ತನ್ನ ಹೃದಯದ ಅಂತರಾಳದಲ್ಲಿ, ತನ್ನ ಆತ್ಮದಲ್ಲಿ ಒಂದು ಸರಿಯಾದಂತ ಸಂಪನ್ಮೂಲಕ್ಕೆ ಆತನು ಹೊಂದಿಕೊಂಡಿದ್ದಾನೆ. When the heat comes and when the drought comes, he is not afraid, he has no worries. ಆತನಿಗೆ ಬಿಸಿ ಬಂದಂತ ಸಮಯದಲ್ಲಿ, ಝಳ ಅಥವಾ ಬೇಗೆ ಬಂದಂತ ಸಮಯದಲ್ಲಿ ಆತನಿಗೆ ಯಾವ ಭಯವೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. His leaves are always green and he never fails to bring fruit despite the circumstances around him. ಆತನ ಎಲೆಗಳು ಯಾವಾಗಲೂ ಸಹ ಹಸಿರಾಗಿರ್ತವೆ, ಆತನ ಯಾವಾಗಲೂ ಸಹ Yes, brother, just unmute. Brother Paul, you need to unmute. Okay. Yeah, brother. Okay. He is not at all worried and he is producing the right kind of fruit. He has no anxiety even when the circumstances are difficult. ಪರಿಸ್ಥಿತಿಗಳು ಕ್ಲಿಷ್ಟವಾದಂತಹ ಸಮಯದಲ್ಲಿ ಆತನ ಯಾವ ಚಿಂತೆಯೂ ಇಲ್ಲ, ಯಾವ ಭಯವೂ ಇಲ್ಲ. ಆತನು ಒಳ್ಳೆಯ ರೀತಿಯಾದಂತಹ ಫಲಗಳನ್ನೇ ಉತ್ಪಾದಿಸುವಂತವನಾಗಿರುತ್ತಾನೆ. That is the picture, the external characters of the person who is dependent on God. ದೇವರ ಮೇಲೆ ಭರವಸೆವಿಟ್ಟಂತ ಒಬ್ಬ ಮನುಷ್ಯನ ಬಾಹ್ಯ ಚಿತ್ರಣ ಅದಾಗಿರುವಂತದ್ದಾಗಿದೆ. And now I want to take you to the last passage that I desire to bring to you, and that is found for us in Genesis chapter 15, verse 9 to 11, and then 17 and 18. ನಾವು ನಾಲ್ಕನೇ ಅಥವಾ ಮುಂದಿನ ಭಾಗಕ್ಕೆ ನಿಮ್ಮ ಗಮನವನ್ನ ತಿರುಗಿಸ್ಲಿಕ್ಕೆ ನಾನು ಇಷ್ಟಪಡುವಂತನಾಗಿದ್ದೇನೆ. ನಾನು ಆ ಭಾಗವನ್ನು ಮಾತನಾಡಬೇಕೆಂಬುದಾಗಿ ಯೋಜಿಸಿದಂತಹ ಭಾಗ ಆದಿಕಾಂಡ Genesis chapter 15, verse 9 to 11. 15ನೇ ಅಧ್ಯಾಯ 9ರಿಂದ 11ನೇ ವಚನಕ್ಕೆ ನಾವು ಓದಿಕೊಳ್ಳೋಣ. ಅದಕ್ಕೆ ಆತನು, ನೀನು 3 ವರ್ಷ ಟಗರುಗಳು, ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಗಳನ್ನು, ಪಾರಿವಾಳದ ಮರಿಗಳನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲಾ ತೆಗೆದುಕೊಂಡು ಬಂದು ಪಶುಗಳನ್ನು ಕಡೆದು 2 ಹೋಳು ಮಾಡಿ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು ಹಾರಾಡಲು ಅಬ್ರಾಮನು ಅವುಗಳನ್ನು ಓಡಿಸಿಬಿಟ್ಟನು. Read all the way to verse 18, brother.
ಮತ್ತು ಹೊತ್ತು ಮುಣುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದ್ರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗಿರುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರು ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಹೊತ್ತು ಮುಳುಗಿ ಕಾರ್ಗತ್ತಲಿರುವಾಗ ಈಗೋ ಹೊಗೆ ಹಾಯುವ ಒಲೆಯು ಉರಿಯುವ ದೀವಟಿಗೆಯು ಕಾಣಿಸಿ ತುಂಡುಗಳ ನಡುವೆ ಹಾದು ಹೋದವು. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರೆಟಿಸ್ ಮಹಾನದಿಯವರೆಗೆ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. Okay, I'm sure you have read this passage before. This is God's covenant with Abraham about the land of Canaan. ಕಾನಾನ್ ದೇಶದ ಕುರಿತಾಗಿ ಅಬ್ರಹಾಮನು ದೇವರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಇದಾಗಿದೆ. ನೀವೆಲ್ಲರೂ ಸಹ ಅನೇಕ ಸಾರಿ ಭಾಗವನ್ನು ಓದಿದ್ದೀರೆಂಬುದಾಗಿ ನಾನು ಬಹಳ ಖಾತ್ರಿಯುಳ್ಳವನಾಗಿದ್ದೇನೆ. You know, God is the one who called Abraham out of his family, out of his nation, and God said, you leave your father's house, you leave your city, and you follow me, and you come to a land that I will show you, and I will make you into a great nation. ದೇವರು ತಾನೇ ಅಬ್ರಹಾಮನನ್ನು ತನ್ನ ದೇಶದಿಂದ ತನ್ನ ಸ್ವಂತ ಊರಿನಿಂದ ಆತನು ಕರೆದುಕೊಂಡು ಬಂದಂತವನಾಗಿದ್ದನು. ದೇವರ ಅಬ್ರಹಾಮನಿಗೆ ಹೇಳಿದನು, ಅಬ್ರಹಾಮನೇ, ನೀನು ನಿನ್ನ ಸ್ವಂತದವರನ್ನ, ನಿನ್ನ ಸ್ವಂತ ಊರನ್ನ, ನಿನ್ನ ತಂದೆ ಮನೆಯವರನ್ನ ನಿನ್ನ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗು ಎಂಬುದಾಗಿ ಹೇಳಿದನು. And Abraham was childless when this happened. ಅಬ್ರಹಾಮನಿಗೆ ಇದು ನಡೆದಂತ ಸಮಯದಲ್ಲಿ ಆತನ ಬಾಲಕನಿರಲಿಲ್ಲ ಅಥವಾ ಮಕ್ಕಳಿರಲಿಲ್ಲ. And God was giving him the promise that Abraham, I am going to give this whole land to you, and your descendants are going to be as the sand on the seashore and as the stars in the sky. ಆ ಸಮಯದಲ್ಲಿ ದೇವರ ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ, ನಾನು ಈ ಪ್ರದೇಶವನ್ನೆಲ್ಲ ನಿನಗೆ ಕೊಡ್ತೇನೆ. ಈ ಸಮುದ್ರದ ಉಸುಬಿನಷ್ಟು ಅಥವಾ ಮರಳಿನಷ್ಟು ಜನರ ಮಟ್ಟಿಗೆ ಅಸಂಖ್ಯವಾದಂತ ಸಂತಾನವನ್ನು ನಿನಗೆ ಕೊಡ್ತೇನೆ. ನಿನ್ನ ಸಂತತಿಯವರಿಗೆ ಈ ದೇಶವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Abraham kept on waiting and waiting and waiting. 25 years he was waiting for the promise. ಅಬ್ರಹಾಮನು ಆ ವಾಗ್ದಾನವನ್ನು ನೆರವೇರೋದಕ್ಕೋಸ್ಕರವಾಗಿ ಕಾಯುತ್ತಾ 25 ವರ್ಷಗಳನ್ನು ಆತನು ಕಾಯುತ್ತಾ ಬಂದನು. And in Genesis 15, you know, God is again reiterating the promise, but Abraham says, well, Lord, after all, my servant will inherit all this property. ಮತ್ತೆ ಆದಿಕಾಂಡ 17ನೇ ಅಧ್ಯಾಯದಲ್ಲಿ ದೇವರ ಅಬ್ರಹಾಮನೊಟ್ಟಿಗೆ ಈ ಒಂದು ಒಡಂಬಡಿಕೆಯನ್ನ ಪ್ರಸ್ತಾಪಿಸ್ತಾ ಇದ್ದಾನೆ. ಆಗ ಅಬ್ರಹಾಮನ ಹೇಳ್ತಾನೆ, ದೇವರೇ, ನನಗೆ ಮಕ್ಕಳಿಲ್ಲ, ನನ್ನ ದಾಸನಾದ್ಗೆ ಈ ಒಂದು ಆಸ್ತಿ ಹೋಗುತ್ತದೆ ಎಂಬುದಾಗಿ. God says, no, Abraham, not like that. You will have a son, and this land will be given to your children who will come from that son. ದೇವರು ಹೇಳ್ತಾನೆ, ಇಲ್ಲ, ಹಾಗಲ್ಲ ಅಬ್ರಹಾಮನೇ, ನಿನಗೆ ಒಬ್ಬ ಮಗನ ಹುಟ್ಟುತ್ತಾನೆ, ಆ ಮಗನ ಮುಖಾಂತರವಾಗಿಯೇ ಆ ಒಂದು ಸಂತಾನ ಉಂಟಾಗುತ್ತದೆ. And look at chapter 15 and verse 6. It says, he believed the Lord, and he counted it to him as righteousness. 15ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡುವಾಗ, ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. That was the result of Abraham's faith. ಅದು ಅಬ್ರಹಾಮನ ನಂಬಿಕೆಯ ಒಂದು ಫಲಿತಾಂಶ. The promise to Abraham, and it says Abraham believed it. ದೇವರ ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, ಅಬ್ರಹಾಮನು ನಂಬಿದನು. But you know how, but God continues to talk to Abraham in the following verses. ಮುಂದಿನ ವಚನಗಳಲ್ಲಿ ದೇವರ ಅಬ್ರಹಾಮನೊಟ್ಟಿಗೆ ಆತನು ನಿರಂತರವಾಗಿ ಹೇಗೆ ಮಾತನಾಡುತ್ತಾ ಮುಂದುವರೆದನೆಂಬುದಾಗಿ ನಿಮಗೆ ಗೊತ್ತು. God performs a very strange ritual. ದೇವರು ಬಹಳ ಅಪರೂಪವಾದಂತ ಪದ್ಧತಿಯನ್ನೇ ಉಪಯೋಗಿಸುತ್ತಾನೆ. This ritual was common among the people of Canaan at that time.
ಆ ಸಮಯದಲ್ಲಿ ಕಾನಾನ್ಯರ ಮಧ್ಯದಲ್ಲಿ ಅನೇಕ ಸಂಪ್ರದಾಯಗಳು ಬಹಳ ಕಾಮನ್ ಆಗಿತ್ತು, ಬಹಳ ಸಾಧಾರಣವಾಗಿತ್ತು. When two people wanted to make a contract with each other, they would bring an animal and cut that animal in half. ಯಾರಾದ್ರೂ ಇಬ್ಬರು ವ್ಯಕ್ತಿಗಳು ಒಂದು ಒಡಂಬಡಿಕೆಗೆ ಬರಬೇಕಾದ್ರೆ ಅವರು ಒಂದು ಪ್ರಾಣಿಯನ್ನು ತಂದು ಅವರು ಮಧ್ಯಕ್ಕೆ ಅವರು ಆ ಪ್ರಾಣಿಯನ್ನ ಕಡಿಬೇಕಾಗಿತ್ತು. They would put the pieces of this animal on both sides and both of them would walk through in between the pieces. ಈ ಎರಡು ಪ್ರಾಣಿಗಳನ್ನ ಅವರು ಒಟ್ಟಾಗಿಡ್ಬೇಕಾಗಿತ್ತು. ನಂತರ ಆ ಒಂದು ಒಡಂಬಡಿಕೆ ಅದರ ಮಧ್ಯದಲ್ಲಿ ಹಾದು ಹೋಗ್ಬೇಕಾಗಿತ್ತು. And what that depicted, by doing that, they were telling one another, may I be cut in pieces like these animals if I don't fulfill my promise to you. ಅದರ ಅರ್ಥವೇನೆಂದ್ರೆ, ನಾನು ಈ ಪ್ರಾಣಿಯ ಹಾಗೆ ಎರಡು ಭಾಗಗಳಾಗಿ ಕಡಿಯಲ್ಪಟ್ಟರೂ ಸಹ ನಾನು ಆ ವಾಗ್ದಾನವನ್ನು ನೆರವೇರಿಸುವುದೇ ಬಿಡುವುದಿಲ್ಲ. Can you believe it? God was actually doing that. ನೀವು ನಂಬ್ತೀರಾ? ದೇವರು ಸರಿಯಾಗಿ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. Tells Abraham, bring me a heifer 3 years old, a female goat 3 years old, a ram 3 years old, a turtle dove and a young pigeon, cut each of them in half and lay them on both sides, and then in verse 17, look at this wonderful picture. ನಾವು ನೋಡ್ತೇವೆ, ನೀನು ಟಗರು 3 ವರ್ಷ ಮಣಕ, ಆಡು, ಟಗರು ಇವುಗಳನ್ನು ಬೆಳವಕ್ಕಿಗಳನ್ನು ಪಾರಿವಾಳದ ಮರಿಗಳನ್ನು ತೆಗೆದುಕೊಂಡು ಬಾ. ಅವುಗಳ ತೆಗೆದುಕೊಂಡು ಬಂದಂತ ಸಮಯದಲ್ಲಿ ಆತನು ಆ ಪ್ರಾಣಿಗಳನ್ನು ಕಡಿ ಎಂಬುದಾಗಿ ಆತನು ಹೇಳ್ತಾನೆ. ಮತ್ತು 17ನೇ ವಚನ ನಾವು ನೋಡುವಾಗ ಬಹಳ ಸುಂದರವಾದ ಅದ್ಭುತವಾದಂತ ಒಂದು ಚಿತ್ರವನ್ನು ನೋಡ್ತೇವೆ. 10 ಮುಡುಗಳಾಗಿ ಕಾರ್ಗತ್ತಲಾಗಿರುವಾಗ ಇಗೋ ಹೊಗೆ ಹಾಯುವ ಒಲೆಯು ಉರಿಯುವ ಜೀವಿತೆಗೆಯು ತಾನು ಆ ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. That smoking fire pot and that flaming torch is none other than God himself. ಆ ಹೊಗೆ ಮತ್ತು ಉರಿಯುವ ದೀವಿಟಿಗೆ ಬೇರೆ ಯಾರು ಅಲ್ಲ, ದೇವರು ತಾನೇ ಆಗಿದ್ದಾನೆ. God himself was walking in between the pieces to assure Abraham, this is my word to you. You can trust me. This is my word to you. ದೇವರು ಆ ತುಂಡುಗಳ ನಡುವೆ ಹಾದು ಹೋಗಿ ದೇವರ ಅಬ್ರಹಾಮಿಗೆ ಹೇಳ್ತಾ ಇದ್ದಾನೆ, ಅಬ್ರಹಾಮನೇ ಇದು ನನ್ನ ಮಾತು, ನೀನು ಇದರಲ್ಲಿ ಭರವಸೆ ಇಡು ಎಂಬುದಾಗಿ ಹೇಳ್ತಾನೆ. In Hebrews chapter 6 and verse 13 it says that since God did not have anything greater than himself to swear by, he swore by himself. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುತ್ತೆ, ನಾವು ನೋಡುವಂತಹ ವಿಷಯವೇನೆಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ, ಕರ್ತನ ಸಹಾಯಕನು ಭಯಪಡೆನು. ಚಾಪ್ಟರ್ 13 verse 6. Hebrews chapter 6 verse 13. ಓಕೆ, 6ನೇ ಅಧ್ಯಾಯ 13ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಹಾಮನು ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನದವನ ಆಣೆ ಇಡುವುದಕ್ಕಾಗಿ ಇದ್ದದರಿಂದ ತನ್ನ ಆಣೆ ಇಟ್ಟು ನಿಜವಾಗಿ ಆಶೀರ್ವದಿಸಬೇಕೆಂಬುದಾಗಿ ಆಶೀರ್ವದಿಸನು. Beloved, God conveys that same guarantee to you and to me when he promises us about our salvation, about our daily needs, about his care as our heavenly Father, about his presence in our lives. This is the Almighty God who is promising these things. ಪ್ರಿಯರೇ, ದೇವರು ನಮಗೂ ಸಹ ತನ್ನ ನಿತ್ಯತ್ವದ ಆ ಒಂದು ವಿಷಯವನ್ನ, ನಿತ್ಯನಾಗಿರುವಂತ ತಂದೆಯಾದ ಆತನು ಇದೇ ರೀತಿಯಾಗಿ ತನ್ನ ವಾಗ್ದಾನವನ್ನು ನಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. All the heroes of faith that are recorded in Hebrews chapter 11, they lived according to this promise of faith. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಎಲ್ಲಾ ನಂಬಿಕೆಯ ವೀರರ ಒಂದು ಪಟ್ಟಿ ಬರೆಯಲ್ಪಟ್ಟಿದೆ. ಅವರು ನಂಬಿಕೆಯಲ್ಲಿ ವೀರರಾಗಿ ಜೀವಿಸಿದರು. And it is God who will supply your need and mine. You can depend on him. You can trust him. ದೇವರು ತಾನೇ ನನ್ನ ಮತ್ತು ನಿನ್ನ ಅವಶ್ಯಕತೆಗಳನ್ನ ಪೂರೈಸ್ತಾನೆ. ಆದ್ರೆ ನಾನು ಮತ್ತು ನೀನು ಆತನಲ್ಲಿ ಭರವಸವಿಡಬೇಕು. You repeat what I said earlier. Don't look at God through your circumstances, but look at your circumstances through God. ನಾನು ಮೊದಲೇ ಹೇಳಿದ ಹಾಗೆ ನಿನ್ನ ಪರಿಸ್ಥಿತಿಗಳಲ್ಲಿ ದೇವರನ್ನು ನೋಡಬೇಡ, ದೇವರ ನೋಡುವ ಹಾಗೆ ನಿನ್ನ ಪರಿಸ್ಥಿತಿಗಳನ್ನು ನೋಡು. May the Lord help us to mature in our Christian faith.
ದೇವರು ತಾನೇ ನಮ್ಮ ಕ್ರಿಸ್ತಿಯ ನಂಬಿಕೆಯಲ್ಲಿ ಪರಿಪಕ್ವರಾಗುವಂತೆ ಮಾಡಲಿ. And the characteristic, one of the big and important characteristics of the Christian faith is that you and I depend on God despite our circumstances. ಕ್ರಿಸ್ತಿಯ ಜೀವಿತದಲ್ಲಿರುವಂತಹ ಅತಿ ದೊಡ್ಡದಾದಂತಹ ಅತಿ ಶ್ರೇಷ್ಠವಾದಂತಹ ಒಂದು ನಡತೆ ಅಥವಾ ಒಂದು ಸ್ವಭಾವ ಏನಂದ್ರೆ, ನಾನು ಮತ್ತು ನೀನು ಕ್ರಿಸ್ತನ ನಂಬಿಕೆಸ್ತಿಕೆಯಲ್ಲಿ ನಾವು ಭರವಸೆ ಇಡುವಂತದ್ದು. People around us look at us, they should say, here is a man, here is a woman who depends on God and not on people. ಆಗ ನಮ್ಮ ಸುತ್ತಲಿರುವಂತಹ ಜನರು ಅವ್ರು ನಮ್ಮ ನೋಡಿ ಹೇಳುವಂತಹ ವಿಷಯವೇನೆಂದ್ರೆ, ಇಲ್ಲಿ ನೋಡು, ದೇವರ ಮೇಲೆ ಮಾತ್ರವೇ ಭರವಸೆ ಇಡುವಂತಹ ಸ್ತ್ರೀ ಅಥವಾ ಪುರುಷ ಇಲ್ಲಿದ್ದಾರೆ ಎಂಬುದಾಗಿ. The Lord encourage each one of us through these words of scripture. ದೇವರು ತಾನೇ ಈ ವಾಕ್ಯ ಭಾಗಗಳ ಮುಖಾಂತರವಾಗಿ ನಮ್ಮ ಪ್ರತಿಯೊಬ್ಬರನ್ನು ಸಹ ಪ್ರೋತ್ಸಾಹಿಸಲಿ. May his name be glorified. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ.